ಹರೇ ಕೃಷ್ಣ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ವ್ಯಕ್ತಿಯ ಕರೆಂಟ್ ಎನರ್ಜೀಸ್, ಕರೆಂಟ್ ಫೀಲಿಂಗ್ಸ್ ನಿಮಗೋಸ್ಕರ ಏನಿದೆ ಸ್ಪೆಷಲಿ ಯಾರೆಲ್ಲ ನೋ ಕಾಂಟ್ಯಾಕ್ಟ್ ಇದ್ದೀರಾ ಅವ್ರಿಗೋಸ್ಕರ ಈ ಒಂದು ರೀಡಿಂಗ್ ಆಗಿರುತ್ತೆ. ನೀವು ನೋ ಕಾಂಟ್ಯಾಕ್ಟ್ ಇದ್ದೀರಾ, ಸಪ್ರೇಷನ್ ಇದ್ದೀರಾ ಅಂತಂದರೆ ಈ ಒಂದು ರೀಡಿಂಗ್ ನಿಮಗೋಸ್ಕರ ಅಂತಲೇ ಹೇಳ್ತೀನಿ. ವಿಡಿಯೋ ಜನರಲ್ ಆಗಿರುತ್ತೆ, ಕಲೆಕ್ಟಿವ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತಗೊಳ್ಳಿ. ಹಾಗೆ ಟೈಮ್ಲೆಸ್ ಆಗಿರುತ್ತೆ. ಯಾವಾಗ ಸ್ಕ್ರೀನ್ ಮೇಲೆ ನೋಡ್ತೀರಾ ಆವಾಗ ಇದು ನಿಮಗೆ ರೆಸ್ನೇಟ್ ಆಗುವಂಥದ್ದು. ಪರ್ಸ್ನಲ್ ರೀಡಿಂಗ್ ಯಾರಿಗೆಲ್ಲ ಬೇಕು ಡಿಸ್ಕ್ರಿಪ್ಷನ್ ಇರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಪನ್ ಮೈಂಡೆಡಿಂದ ಈ ರೀಡಿಂಗ್ ನೋಡಿ, ಟೇಕ್ ವಾಟ್ ರೆಸನೇಟ್ಸ್ ಟು ಯು. ಸೊ ಗೈಸ್, ಈ ಒಂದು ಫ್ಲೇಮ್ನ ನೋಡ್ತಾ ನಿಮ್ಮ ವ್ಯಕ್ತಿಯ ಹೆಸರನ್ನ 3 ಬಾರಿ ತಗೊಳ್ಳಿ, ಸೊ ದಟ್ ನೀವು ಈ ಒಂದು ಎನರ್ಜಿಸ್ಗೆ ಕನೆಕ್ಟ್ ಆಗ್ತೀರಾ. ಹೇ ಡಿವೈನ್, ಹೇ ಕೃಷ್ಣ, ಹೆಲ್ಪ್ ಮೀ ಟು ಗೈಡ್, ಹೆಲ್ಪ್ ಮೀ ಟು ಗೈಡ್, ಹೆಲ್ಪ್ ಮೀ ಟು ಗೈಡ್. ತುಂಬ ಸೈಲೆನ್ಸ್ ಇದೆ ನಿಮ್ಮಿಬ್ಬರ ಮಧ್ಯೆ. ಜಗಳ ಮಾಡಿ ಆದ್ರೂ ಥಿಂಗ್ಸ್ನ ಕ್ಲಿಯರ್ ಮಾಡ್ಕೋಬಹುದು, ಬಟ್ ಏನು ಹೇಳಿದೆ ಈ ಸೈಲೆನ್ಸ್ ಇರುತ್ತೆ ಅಲ್ಲ, ತುಂಬ ಹಿಂಸೆ ಕೊಡುತ್ತೆ, ರೈಟ್? ಆ್ಯಂಡ್ ಸೇಮ್ ನಿಮ್ಮಿಂದ ದೂರ ಆದಮೇಲೆ ನಿಮ್ಮ ಜೊತೆ ಮಾತಾಡೋಕ್ಕಾಗದೆ, ಮನಸ್ಸಿನ ಮಾತನ್ನ ಹೇಳೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ, ಸೈಲೆಂಟ್ ಆಗಿದ್ದಾರೆ, ಕಂಪ್ಲೀಟ್ ಸೈಲೆಂಟ್ ಆಗಿದ್ದಾರೆ. ಐ ಗೆಸ್ ಈ ವ್ಯಕ್ತಿ ತುಂಬ ಟಾಕೆಟಿವ್ ಇದ್ರು ಅಂತ ಕಾಣಿಸುತ್ತೆ, ತುಂಬ ಮಾತಾಡ್ತಾ ಇದ್ರು ಅಂತ ಕಾಣಿಸುತ್ತೆ. ನಿಮ್ಮಿಬ್ಬರು ಒಂದು ಸಪ್ರೇಷನ್ ಆದಮೇಲೆ ಈ ಒಂದು ವ್ಯಕ್ತಿ ಒಂಟಿಯಾಗಿದ್ದಾರೆ, ಸಪ್ರೇಷನ್ ಅಲ್ಲಿ ಇದ್ದಾರೆ. ಅಂದರೆ ಇವರನ್ನೇ ಇವರು ಐಸೋಲೇಟ್ ಮಾಡ್ಕೊಂಡಿದ್ದಾರೆ, ಇವರನ್ನೇ ಇವರು ಒಂದು ಕೋಣೆಯಲ್ಲಿ ಬಂದಿ ಮಾಡ್ಕೊಂಡಿದ್ದಾರೆ. ಇವರದೇ ಒಂದಷ್ಟು ಥಾಟ್ಗಳು, ಇವರದ್ದೇ ಒಂದು ಪ್ರಪಂಚನ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ನನ್ನ ಲೈಫಲ್ಲಿ ಇನ್ಯಾವುದು ಬೇಡ, ಏನು ಬೇಡ, ನಾನು ನನ್ನ ಪಾಡಿಗಿರ್ತೀನಿ, ನಾನು ಬಯಸಿದ್ದು ಯಾವುದು ಸಿಗೋದಿಲ್ಲ, ಬಟ್ ನಾನು ಬಯಸಿದವರು ಎಲ್ಲೇ ಇದ್ರೂ ಸುಖವಾಗಿರಲಿ, ಚೆನ್ನಾಗಿರಲಿ ಅನ್ನೋ ಒಂದು ಭಾವನೆಯಲ್ಲಿ ಈ ವ್ಯಕ್ತಿ ಇವರ ಒಂದು ಬದುಕನ್ನು ನಡೆಸ್ತಾ ಇದ್ದಾರೆ. ಆ್ಯಂಡ್ ಅವಕಾಶಕ್ಕಾಗೂ ಕೂಡ ಕಾಯ್ತಾ ಇದ್ದಾರೆ. ನಿಮ್ಮ ಹತ್ರ ಒಂದು ಸತಿನಾದರೂ ಮಾತಾಡಬೇಕು ಅಂತ, ಮತ್ತೆ ಜೊತೆಗಿರಬೇಕು ಅಂತ. ನಿಮ್ಮ ಜೊತೆ ಎಷ್ಟೇ ಹತ್ರ ಆಗೋದಕ್ಕೆ ಟ್ರೈ ಮಾಡಿದ್ರೂ ಸಹ ಇವರ ಒಂದು ಹಿಂದಿನ ಆ್ಯಕ್ಷನ್ಸ್ಗಳು ಏನಿತ್ತು, ವಿಚಾರಗಳು ಏನಿತ್ತು, ಅದರಿಂದ ಇವರು ಹೊರಗೆ ಬರೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬೋದು. ಬಹುಶಃ ಜಗಳಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್, ಸೊ ಇದೆಲ್ಲದರ ಮಧ್ಯೆ ಸ್ಟಕ್ ಫೀಲ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಒನ್ ಸೈಡೆಡ್ ಎಫರ್ಟ್, ನೀವು ಎಫರ್ಟ್ ಹಾಕಿದಾಗ ಇವ್ರು ಯಾವುದೇ ರೀತಿ ಎಫರ್ಟ್ ತೋರಿಸ್ತಾ ಇದ್ದಾಗ ನೀವು ಬಿಟ್ಟು ಹೋಗಿರುವಂಥದ್ದು, ಅಥವಾ ಇವರು ತುಂಬ ಎಫರ್ಟ್ ಹಾಕಿದ್ದಾರೆ, ಆ ಟೈಮಲ್ಲಿ ನೀವು ಇವರ ಒಂದು ಎಫರ್ಟ್ನ ಅರ್ಥ ಮಾಡ್ಕೊಂಡಿಲ್ಲ. ಬಟ್ ಈಗ ಈ ವ್ಯಕ್ತಿ ಬೇಕು ಅಂತಿದ್ದೀರಾ, ಬಟ್ ಈ ವ್ಯಕ್ತಿಗೆ ನನ್ನ ಸೆಲ್ಫ್ ರೆಸ್ಪೆಕ್ಟ್ ಕೂಡ ತುಂಬ ಮ್ಯಾಟರ್ ಆಗುತ್ತೆ. ನಾನು ತುಂಬ ಎಫರ್ಟ್ ಹಾಕಿದ್ದೀನಿ, ನಾನು ಎಲ್ಲ ರೀತಿಯಲ್ಲೂ ಪ್ರಯತ್ನ ಪಟ್ಟಿದ್ದೀನಿ, ಬಟ್ ನನ್ನಿಂದ ಸಾಧ್ಯ ಆಗಲಿಲ್ಲ. ಇನ್ ರಿಟರ್ನ್ ನನಗೆ ನಾನು ಅಂದ್ಕೊಂಡಿರೋ ರೀತಿಯಲ್ಲಿ ಎಫರ್ಟ್ ಸಿಗಲಿಲ್ಲ. ಸೊ ಈಗ ನಾನು ಏನು ಮಾಡೋಕ್ಕಾಗತ್ತೆ? ಆ್ಯಂಡ್ ಮೈಂಡ್ ತುಂಬ ಕ್ಲಟರ್ ಆಗಿದೆ, ಗಜಿಬಿಜಿಯಲ್ಲಿದ್ದಾರೆ ಅಂತ ಹೇಳ್ಬೋದು. ಒಂದು ಸೆಕೆಂಡು ಕೂಡ ಇವರ ಒಂದು ಮೈಂಡ್ ಶಾಂತವಾಗಿಲ್ಲ ಅಂತ ಹೇಳ್ಬೋದು. ಯಾರ ಜೊತೆನಾದರೂ ಮಾತಾಡಿದ್ರೆ ಕೋಪ ಬರುತ್ತೆ, ಜಗಳಗಳಾಗುತ್ತೆ ಅಂತ ಈ ವ್ಯಕ್ತಿ ತಮ್ಮ ಪಾಡಿಗೆ ತಾವಿದ್ದಾರೆ ಅಂತ ಹೇಳ್ಬಹುದು, ಐಸೋಲೇಟ್ ಆಗಿದ್ದಾರೆ. ಆ್ಯಂಡ್ ತುಂಬ ಜನಗಳ ಮಧ್ಯೆ ಇದ್ರೂ ಕೂಡ ಈ ವ್ಯಕ್ತಿ ಒಂಟಿತನ ಫೀಲ್ ಮಾಡ್ತಾರೆ. ಇವ್ರ ಸಿಚುವೇಶನ್ ಹೇಗಿದೆ ಅಂದರೆ, ತುಂಬ ಜನ ಇದ್ದಾರೆ ಇವ್ರ ಲೈಫಲ್ಲಿ, ಫ್ರೆಂಡ್ಸ್ ಇದ್ದಾರೆ, ಫ್ಯಾಮಿಲಿ ಇದ್ದಾರೆ, ಕೆಲಸ ಇದೆ, ಎವ್ರಿಥಿಂಗ್. ತುಂಬ ಜನ ಸರೌಂಡೆಡ್ ಇದ್ದಾರೆ, ತುಂಬ ಜನ ಇದ್ದಾರೆ ಇವ್ರ ಜೊತೆಗೆ. ಬಟ್ ಸ್ಟಿಲ್ ಆ ಎಲ್ಲ ಜನಗಳ ಮಧ್ಯೆ ಇದ್ದು ಕೂಡ ಇವ್ರು ಕಾರ್ನರ್ ಆಗ್ತಾ ಇದ್ದಾರೆ, ಸೈಡ್ ಆಗ್ತಾ ಇದ್ದಾರೆ ಅಂತ ಹೇಳ್ಬಹುದು. ಯಾರೊಂದಿಗೂ ಬೆರೀತಾ ಇಲ್ಲ, ಯಾರೊಂದಿಗೂ ಜೊತೆಗಿರ್ತಾ ಇಲ್ಲ, ರಿಲೇಟಿವ್ ಪ್ರೆಸೆನ್ಸ್ ಇದ್ದೀರಾ. ಆ್ಯಂಡ್ ಇತ್ತೀಚೆಗೆ ಈ ವ್ಯಕ್ತಿ ಆನಿಮೆ ಶೋಸ್ನ, ಕಾರ್ಟೂನ್ ಶೋಸ್ನ ತುಂಬ ನೋಡ್ತಾ ಇದ್ದಾರೆ ಅಂತ ಹೇಳಬಹುದು. ಅದರಲ್ಲಿ ಖುಷಿ ಕಂಡುಕೊಳ್ತಾ ಇದ್ದಾರೆ ಅಂತ ಹೇಳಬಹುದು. ಯಾವುದೇ ರೀತಿಯ ಡ್ರಾಮಾ, ವೆಬ್ ಸೀರೀಸ್ ಅದು ಯಾವ ಗೋಜಿಗೂ ಹೋಗ್ತಾ ಇಲ್ಲ. ಈಗ ಮತ್ತೆ ಮಗು ಆಗೋಣ, ಮತ್ತೆ ಚೈಲ್ಡ್ಹುಡ್ ಲೈಫಿಗೆ ಹೋಗೋಣ ಅನ್ನೋ ಥರ ಇವರು ಕಾರ್ಟೂನ್ ಶೋಸ್ ತುಂಬ ನೋಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸಮ್ವೇರ್ ನಿಮಗೂ ಕೂಡ ಕಾರ್ಟೂನ್ ಶೋಸ್ ತುಂಬ ಇಷ್ಟ, ಆ್ಯನಿಮೇಟೆಡ್ ಶೋಸ್ ತುಂಬ ಇಷ್ಟ ಆಗಿತ್ತೋ ಏನೋ. ಸೊ ನಿಮ್ಮ ನೆನಪಿಗೋಸ್ಕರ ಅವರು ಆ ಒಂದು ಶೋಸ್ಗಳನ್ನ ನೋಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಇವರು ಆ್ಯಂಗ್ರಿ ಬರ್ಡ್ ಗೇಮ್ನ ಜಾಸ್ತಿ ಆಡ್ತಾ ಇದ್ದಾರೆ ಅಂತ ಹೇಳ್ಬಹುದು. ಆ್ಯಂಡ್ ಎಸ್, ಹೀಗೂ ಯೋಚನೆ ಮಾಡ್ತಾ ಇದ್ದಾರೆ, ನಮ್ಮ ಒಂದು ಪ್ರೀತಿಗೆ ಎಲ್ಲಿ ಯಾರದ್ದೋ ಒಂದು ಕೆಟ್ಟ ಕಣ್ಣು ಬಿದ್ದಿದೆ, ನಜರಾಗಿದೆ, ಕೆಟ್ಟ ದೃಷ್ಟಿ ಬಿದ್ದಿದೆ, ಅದಕ್ಕೋಸ್ಕರ ನಾವು ದೂರ ಆಗಿದ್ದೀವಿ. ಬಹುಶಃ ನನ್ನ ಕಂಡ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ, ಯಾರೋ ಏನೋ ಮಾಡಿಸಿದ್ದಾರೆ, ಯಾರೋ ಏನೋ ದೃಷ್ಟಿ ಹಾಕಿದ್ದಾರೆ, ಹೀಗಾಗಿ ನಾನು ಈ ರೀತಿ ಇದ್ದೀನಿ, ಹೀಗಾಗಿ ನನ್ನ ಪ್ರೀತಿನೂ ಕೂಡ ನನಗೆ ಸಿಗಲಿಲ್ಲ. ಸೊ ಈ ರೀತಿ ಎಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಸಮ್ವೇರ್ ಇದು ಕೂಡ ಒಂದು 50% ಅಗ್ರಿ ಮಾಡಬಹುದು, ಬಟ್ ಇನ್ 50% ಅಗ್ರಿ ಮಾಡೋಕ್ಕಾಗೋದಿಲ್ಲ. ಬಿಕಾಸ್ ಎವ್ರಿ ಟೈಮ್ ನಜರ್ ಅಂತಲೇ ಹೇಳೋಕ್ಕಾಗಲ್ಲ, ಕಣ್ದೃಷ್ಟಿ ಅಂತಲೇ ಹೇಳೋಕ್ಕಾಗಲ್ಲ. ಬಿಕಾಸ್ ಕೆಲವೊಂದು ಎಫರ್ಟ್ ನಾವು ಮಾಡಬೇಕಾಗತ್ತೆ, ಕೆಲವೊಂದು ಆ್ಯಕ್ಷನ್ಸ್ ನಾವು ಮಾಡ್ಕೋಬೇಕಾಗತ್ತೆ. ಇಲ್ಯೂಷನ್ಸ್ನ
ಅಥವಾ ನಮ್ಮ ಸರಿಯಾದಂತಹ ಟೈಮಲ್ಲಿ ಆಕ್ಷನ್ಸ್ ತಗೊಳ್ಳದೆ ಇರೋ ಟೈಮಲ್ಲಿ, ಅದು ನಮ್ಮ ಪರವಾಗಿ ಅದು ಆಗದೆ ಇರೋ ಟೈಮಲ್ಲಿ ನಜರ್ ಅಂತ ಅಥವಾ ದೃಷ್ಟಿ ಅಂತ ಅದ್ರ ಮೇಲೆ ಹಾಕ್ಬಿಡ್ತೀವಿ. ಸೊ ಇಟ್ಸ್ ನಾಟ್ ಅಬೌಟ್ ನಜರ್ ಅಂದ್ರೆ ಕಣ್ದೃಷ್ಟಿ ಒಂದು 50% ಇರ್ಬೋದು. ಅಪಾರ್ಟ್ ಫ್ರಮ್ ದಟ್ ದೇರ್ ಇಸ್ ಅ ಲಾಟ್ ಆಫ್ ಥಿಂಗ್ಸ್ ಅಲ್ಲ. ತುಂಬಾ ಎಫರ್ಟ್ ಇತ್ತು, ಇವ್ರು ಹೀಲ್ ಮಾಡ್ಕೊಂಡು ನಿಮ್ಮವರೆಗೂ ಬರ್ಬೋದಿತ್ತು. ಈಗ ಈ ಕಡೆ ನಿಮ್ಮ ಒಂದಿಗೆ ಬಂದು ಇರೋದಕ್ಕೂ ಆಗ್ತಾ ಇಲ್ಲ, ಪ್ಲಸ್ ಆ ಒಂದು ಲೋನ್ಲಿನೆಸ್ ಇಂದ ಹೊರಗೆ ಬರೋಕ್ಕೂ ಆಗ್ತಾ ಇಲ್ಲ. ಅಂಡ್ ಆ ಒಂದು ಲೋನ್ಲಿನೆಸ್ ಏನಿದೆ, ಆ ಒಂದು ಬೌಂಡ್ರೀಸ್ ಏನಿದೆ ಅವ್ರಿಗೆ ಕಂಫರ್ಟ್ ಆಗ್ಬಿಟ್ಟಿದೆ. ಅಂಡ್ ನಿಮ್ಮ ಜೊತೆ ಮತ್ತೆ ಕನೆಕ್ಟ್ ಆದ್ರೆ ಕಮಿಟ್ಮೆಂಟ್ ಕೇಳ್ತೀರಾ, ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ, ಮ್ಯಾರೇಜ್ ರೆಸ್ಪಾನ್ಸಿಬಿಲಿಟೀಸ್ ತಗೋಬೇಕು, ನಿಮ್ಮ ರೆಸ್ಪಾನ್ಸಿಬಿಲಿಟಿ ತಗೋಬೇಕು, ಪ್ರೀತಿನ ನಿಭಾಯಿಸ್ಕೊಳ್ತಾ ಹೋಗ್ಬೇಕು. ಸೊ ಈ ವ್ಯಕ್ತಿ ಕಮಿಟ್ಮೆಂಟಿಗೆ ರೆಡಿ ಇಲ್ಲ, ನಿಭಾಯಿಸೋದಕ್ಕೆ ರೆಡಿ ಇಲ್ಲ. ಎಲ್ಲ ಬ್ಲೇಮ್ನು ಅವ್ರ ಮೇಲೆ ಹಾಕೊಂಡಿದ್ದಾರೆ. ನಿಮ್ಮನ್ನ ಎಲ್ಲೂ ತಪ್ಪಾಗಿ ಕಾಣ್ತಾ ಇಲ್ಲ ಅಥವಾ ನಿಮ್ಮನ್ನ ದ್ವೇಷ ಮಾಡ್ತಾ ಇಲ್ಲ. ಅವರ ಒಂದು ಟ್ರೂ ಇಂಟೆನ್ಷನ್ಸ್ ಏನಿದೆ ನಿಮ್ಮ ಹತ್ರ ಓಪನ್ ಅಪ್ ಆಗು ಕೂಡ ಹೇಳ್ಕೊಳಕ್ ಆಗ್ತಾ ಇಲ್ಲ. ಯಾವಾಗ್ಲೂ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಈ ಒಂದು ವ್ಯಕ್ತಿ ಮಾತಾಡಿ ಸುಮ್ಮನೆ ಆಗ್ಬಿಡ್ತಾರೆ. ಸಿಂಪಲ್, ಈ ವ್ಯಕ್ತಿಗೆ ಪ್ರೀತಿ ಬೇಕು, ರೆಸ್ಪಾನ್ಸಿಬಿಲಿಟೀಸ್ ಬೇಡ, ಕಮಿಟ್ಮೆಂಟ್ ಹ್ಯಾಂಡಲ್ ಮಾಡೋಕ್ ಆಗೋದಿಲ್ಲ, ಕಮಿಟ್ಮೆಂಟ್ ಕೊಡೋದಕ್ಕಾಗೋದಿಲ್ಲ. ಸೊ ಕಮಿಟ್ಮೆಂಟ್ ಕೊಡೋದು ಬೇಡ, ನಾನು ಆಸೆ ಹುಟ್ಟಿಸೋದು ಬೇಡ, ಇಲ್ಲ ಸಲ್ಲದ ಭರವಸೆಗಳನ್ನ ಕೊಡೋದು ಬೇಡ. ಸೊ ನನ್ನ ಪಾಡಿಗೆ ನಾನು ಸಪ್ರೇಟ್ ಆಗಿ ಇದ್ಬಿಡ್ತೀನಿ. ಸೊ ಈ ರೀತಿ ಒಂದು ವ್ಯಕ್ತಿಯ ಒಂದು ಮನಸ್ಥಿತಿ, ಪರಿಸ್ಥಿತಿಗಳು ನಡೀತಾ ಇದೆ ಅಂತ ಹೇಳ್ಬಹುದು. ಲೆಟರ್ ಪ್ರೆಸೆನ್ಸ್ ಇದ್ದೀರಾ, ನೀವು ಸಹ ತುಂಬಾನೇ ಇದೇ ರೀತಿಯ ವ್ಯಕ್ತಿಗಳನ್ನ ನಿಮ್ಮ ಲೈಫಲ್ಲಿ ತುಂಬಾ ರಿಪೀಟೆಡ್ ವ್ಯಕ್ತಿಗಳನ್ನ ನೀವು ಸೇಮ್ ಪ್ಯಾಟರ್ನ್ ಇರೋ, ಎಮೋಷನಲಿ ಅನ್ಅವೈಲೇಬಲ್ ಕೊಡುವಂಥವ್ರು, ನಿಮ್ಮ ಒಂದು ಫೀಲಿಂಗ್ಸ್ಗೆ ಸ್ಪಂದಿಸದೆ ಇರುವಂಥ ವ್ಯಕ್ತಿಗಳನ್ನೇ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಅಂಡ್ ಕೆಲವೊಂದ್ಸತಿ ನೀವು ಕೂಡ ಒಬ್ಬ ವ್ಯಕ್ತಿಗಳನ್ನ ನಿಮ್ಮ ಜೊತೆ ಕ್ಲೋಸ್ ಆದ್ರೆ, ಚೆನ್ನಾಗಿ ಮಾತಾಡಿದ್ರೆ ಆ ವ್ಯಕ್ತಿ ದಿಸ್ ಈಸ್ ಫಾರ್ ಮೀ ಅನ್ನೋ ತರ ನೀವು ಫೀಲ್ ಮಾಡ್ತಿದ್ದೀರಾ. ಆ ಅಟ್ರಾಕ್ಷನ್, ಆ ಇನ್ಫ್ಯಾಕ್ಚುಯೇಷನ್, ಯಾವುದೋ ಒಂದು ಸಣ್ಣ ವಿಚಾರ ಆ ವ್ಯಕ್ತಿಯಿಂದ ಇಷ್ಟ ಆಗುವಂಥದ್ದು, ಮಾತಾಡುವಂಥ ರೀತಿ, ತೋರಿಸುವಂಥ ಕಾಳಜಿ ನಿಮಗೆ ಇಷ್ಟ ಆಗಿ ಅದು ಪ್ರೀತಿ ಅನ್ಕೊಳ್ಳುವಂಥದ್ದು. ಸೊ ಅದು ಒಂದು ಹಂತ ಆದಮೇಲೆ ನಿಮಗೆ ಯಾವುದು ಎಲ್ಲೋ ಒಂದು ಕಡೆ ಓವರ್ ಬರ್ಡನ್ ಆಗುವಂಥದ್ದು, ಹೊರೆ ಆಗುವಂಥದ್ದು ನಿಮಗೆ ಫೀಲ್ ಆಗ್ತಾ ಇದೆ. ಆ್ಯಂಡ್ ಒನ್ಸ್ ಅದು ಫೀಲ್ ಆಗೋದಕ್ಕೆ ಶುರು ಆದಾಗ ಮತ್ತೆ ಅಲ್ಲಿಂದ ನೀವು ಡಿಟ್ಯಾಚ್ ಆಗೋದಕ್ಕೆ ಶುರು ಮಾಡ್ತೀರಾ, ಅಲ್ಲಿಂದ ಹೊರಗೆ ಬರೋದಕ್ಕೆ ಶುರು ಮಾಡ್ತೀರಾ. ಆ ಒಂದು ಸಿಚುವೇಶನ್ ಇಂದ, ಆ ವ್ಯಕ್ತಿಯಿಂದ ಮತ್ತೆ ದೂರ ಆಗಬೇಕು ಅಂತ ತುಂಬಾನೇ ನಿಮ್ಮ ಒಂದು ತಲೆಯಲ್ಲಿ ತುಂಬ ಮೆಸ್ಟಪ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ನಿಮ್ಮ ಲೈಫ್ನು ಕೂಡ ತುಂಬ ಮೆಸ್ಟಪ್ ಮಾಡ್ಕೊಂಡಿದ್ದೀರಾ. ನೀವು ಯು ಆರ್ ನಾಟ್ ಹೀಲ್ಡ್. ನಿಮ್ಮ ಊನ್ಸ್ ಏನಿದೆ ಅದು ಯಾವುದೂ ಹೀಲ್ ಆಗಿಲ್ಲ. ಫಸ್ಟ್ ಹೀಲ್ ಮಾಡಿ. ಈ ಪಾರ್ಟ್ನರ್, ಕರೆಂಟ್ಲಿ ನಿಮ್ಮ ಪಾರ್ಟ್ನರ್ ಎಕ್ಸ್ ಏನಿದ್ದಾರೆ, ಇವರು ನಿಮ್ಮ ಲೈಫಿಗೆ ಬರಬೇಕು, ಅಥವಾ ಇವರಿಂದ ನೀವು ಮೂವ್ ಆನ್ ಆಗಿ ಬೇರೆ ಒಂದು ಹೊಸ ಲೈಫ್ ಪಾರ್ಟ್ನರ್ನ ನಾನು ಅಟ್ರಾಕ್ಟ್ ಮಾಡಬೇಕು ಅಂತ ನೀವು ಅನ್ಕೊಳ್ತಾ ಇದ್ರು, ನಿಮ್ಮ ಹಳೆ ಓನ್ಸ್ ಏನಿದೆ, ನಿಮ್ಮ ಪಾಸ್ಟ್ ರಿಲೇಷನ್ಶಿಪ್ಸ್ಗಳು ಏನಿದೆ, ಮೈಟ್ ಬಿ ನೀವು ಏನು ನೋಡ್ತಾ ಇದ್ದೀರಾ, ಇದು ನಿಮಗೆ 2ನೇ ಪ್ರೀತಿ ಆಗಿರ್ಬೋದು, ಅಥವಾ 3rd ಪ್ರೀತಿ ಆಗಿರುವಂಥದ್ದು, ಅಥವಾ ಕೆಲವರಲ್ಲಿ ಮ್ಯಾರಿಡ್ ಆಗಿದ್ದೀರಾ ಬಟ್ ಸ್ಟಿಲ್ ಬೇರೆ ಪರ್ಸನ್ಗೆ ನೀವು ಅಟ್ರಾಕ್ಟ್ ಆಗಿದ್ದೀರಾ ಅಂತ ಹೇಳ್ಬೋದು. ಅಥವಾ ಆ ವ್ಯಕ್ತಿ ಮ್ಯಾರಿಡ್ ಆಗಿದ್ದಾರೆ ಬಟ್ ಅವರಾಗ್ಲಿ ನಿಮ್ಮ ಲೈಫಿಗೆ ಬಂದಿದ್ರು, ನಿಮ್ಮಲ್ಲಿ ಏನೋ ಕೊರತೆ ಇದ್ದಾಗ ಬೇರೆ ಕಡೆಯಿಂದ ಹುಡುಕೋದಕ್ಕೆ ಶುರು ಮಾಡುತ್ತೆ. ಸೊ ಅದನ್ನೇ ಪ್ರೀತಿ ಅನ್ಕೊಂಡ್ರೆ, ಅಂಡ್ ಸಮ್ ಆರ್ ತುಂಬಾ ಕನ್ಫ್ಯೂಸ್ ಆಗಿದ್ದೀರಾ. ಕನೆಕ್ಷನ್ ಏನಿದೆ ಟ್ವಿನ್ ಫ್ಲೇಮ್ ಅಂತ ಅನ್ಕೊಳ್ತಾ ಇದ್ದೀರಾ, ಹಾಗಾಗಿ ಸಪ್ರೇಷನ್ ಅಲ್ಲಿ ಇರುತ್ತೆ. ಹಾಗಾಗಿ ನಾವಿಬ್ರು ಈ ರೀತಿ ಪಾಸ್ಟ್ ಜನ್ಮದ ಕರ್ಮಗಳು ಏನೋ ಇರುತ್ತೆ, ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಇದ್ದೀವಿ, ಸೊ ಲೆಟ್ಸ್ ಕನೆಕ್ಟ್ ವಿತ್ ಅಂತಂದು ಈ ತರನು ಕನೆಕ್ಟ್ ಆಗಿದ್ದೀರಾ ಅಂತ ಹೇಳ್ಬಹುದು. ಬಟ್ ಇಬ್ಬರದು ಒಂದು ಕಮ್ಯುನಿಕೇಶನ್ ಕೂಡ ಇಲ್ಲ. ಬಟ್ ಎಲ್ಲಾ ಟೈಮಲ್ಲೂ ಅದು ಟ್ವಿನ್ ಫ್ಲೇಮ್ ಇರೋದಿಲ್ಲ, ಕಾರ್ಮಿಕ್ ಬಾಂಡೇಜಸ್ ಇರುತ್ತೆ. ಸೊ ಅದನ್ನ ಕಾರ್ಡ್ ಕಟ್ಟಿಂಗ್ ಮಾಡಿ ಕೂಡ ನೀವು ಹೊರಗೆ ತಗೊಂಡ್ಬರ್ಬೇಕಾಗತ್ತೆ. ಅಂಡ್ ಈ ಒಂದು ರಿಲೇಶನ್ಶಿಪ್ ತುಂಬಾ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಕೂಡ ಆಗಿದೆ ಅಂತ ಹೇಳ್ಬೋದು. ಒಂದು ಫಿಸಿಕಲ್ ಅಟ್ರಾಕ್ಷನ್ ಇಂದ ನೀವಿಬ್ರು ಜೊತೆಗೆ ಇರುವಂತದ್ದು ಫಿಸಿಕಲ್ ಇಂಟಿಮೆಸಿ ಆಗಿದೆ ಅಂತ ಹೇಳ್ಬಹುದು. ಅಂದ್ರೆ ಆ ಒಂದು ಟಚ್, ಆ ಒಂದು ಹಗ್, ಆ ಒಂದು ಕಿಸ್ಸಸ್ ಏನಿದೆ, ಅದು ಈ ಪರ್ಸನ್ ನಿಮ್ಮಿಂದ ತುಂಬಾ ಮಿಸ್ ಮಾಡ್ಕೊಳ್ತಾರೆ ಅಂತ ಹೇಳ್ಬಹುದು. ಈ ಒಂದು ವ್ಯಕ್ತಿ ನಿಮ್ ಜೊತೆ ಇದ್ದಾಗ, ಈ ಒಂದು ವ್ಯಕ್ತಿ ನಿಮ್ಮ ಕೈನ ಹೋಲ್ಡ್ ಮಾಡಿದಾಗ ಯು ಫೀಲ್ ಸೋ ಸೇಫ್. ಸೊ ಹಾಗಾಗಿ ಇದೇ ಪ್ರೀತಿ, ಈ ಒಂದು ಸೇಫ್ ಟಚ್ ನನಗೆ ಬೇಕಾಗಿತ್ತು ಅಂತ ಈ ವ್ಯಕ್ತಿಗೆ ತುಂಬಾ ಅಟ್ರಾಕ್ಟ್ ಆಗಿರೋದು ಕೆಲವ್ರದ್ದು ಇಲ್ಲಿ ಇದೆ. ಅಂಡ್ ಸಮ್ ಪೀಪಲ್ ಫೀಲ್ ದಟ್ ಈ ಒಂದು ವ್ಯಕ್ತಿಯಲ್ಲಿ ಒಂದು ತಾಯಿ ಪ್ರೀತಿನ ನೀವು ಹುಡುಕ್ತಾ ಇದ್ದೀರಾ ಅಂತ ಹೇಳ್ಬಹುದು, ಒಂದು ತಂದೆ ಪ್ರೀತಿನ ಹುಡುಕ್ತಾ ಇದ್ದೀರಾ ಅಂತ ಹೇಳ್ಬಹುದು. ಅಥವಾ ಚೈಲ್ಡ್ಹುಡ್ ಅಲ್ಲಿ ತುಂಬಾ ಟ್ರಾಮಾಸ್ನು ಕೂಡ ನೀವು ಅನುಭವಿಸಿದ್ದೀರಾ. ಸೊ ಚೈಲ್ಡ್ಹುಡ್ ಅಲ್ಲಿ ಸಿಗದೆ ಇರುವಂತ ಪ್ರೀತಿ ಈ ವ್ಯಕ್ತಿಯಲ್ಲಿ ಎಲ್ಲೋ ಒಂದ್ ಕಡೆ ಸಿಕ್ಕಿದೆ ಅಂತ. ಸೊ ಇವಾಗ ಗಿವಿಂಗ್ ಅ ಲಾಟ್ ಆಫ್ ಥಿಂಗ್ಸ್. ಬಟ್ ಈ ವ್ಯಕ್ತಿಗೆ ನಿಮ್ಮ ಒಂದು ಅತಿಯಾದಂತಹ ಕೇರ್, ಪ್ರೀತಿ, ನಿಮ್ಮ ಚೈಲ್ಡಿಶ್ನೆಸ್ ಎಲ್ಲವೂ ಏನಿದೆ ಅದು ಓವರ್ ಬರ್ಡನ್ ಆಗಿ ನನ್ನ ಪಾಡಿಗೆ ನಾನು ಇರ್ತೀನಿ ಅಂತ ಈ ಒಂದು ವ್ಯಕ್ತಿ ಕಾರ್ನರ್ ಆಗ್ತಾ ಇದ್ದಾರೆ. ಅಂಡ್ ದ ಸೇಮ್ ರೀಸನ್ ನೀವು ಕೂಡ ಹಾಗೆ, ಬಿಕಾಸ್ ಇಲ್ಲಿ ಇಬ್ರದ್ದು ರಿಫ್ಲೆಕ್ಟ್ ಆಗುತ್ತೆ. ಬಟ್ ಸಿಚುವೇಶನ್ಸ್ ಬೇರೆ ಇರಬಹುದು, ಥಿಂಕಿಂಗ್ ಪ್ಯಾಟರ್ನ್ಸ್ ಬೇರೆ ಇರಬಹುದು. ಬಟ್ ಎಟ್ ದ ಎಂಡ್ ಇಬ್ರಿಗೂ ಕ್ಲಾರಿಟಿ ಇಲ್ಲ ವೆದರ್ ನೀವು ಅವ್ರ ಲೈಫಿಗೆ ಬೇಕಾ ಬೇಡ ಅಂತ. ಅವ್ರಿಗೂ ಕ್ಲಾರಿಟಿ ಇಲ್ಲ, ನಿಮಗೂ ಕ್ಲಾರಿಟಿ ಇಲ್ಲ. ಸೊ ಬೆಟರ್ ಟೇಕ್ ಅ ಕ್ಲಾರಿಟಿ ಅಂಡ್ ಹೀಲ್.
ಇಲ್ಲಿ ತುಂಬ ಹೀಲ್ ಅಂತ ಬರ್ತಾ ಇದೆ. ರಿಲೇಶನ್ಶಿಪ್ ರಿಲೇಟೆಡ್ ಇಶ್ಯೂಸ್ಗಳನ್ನ ತುಂಬ ಜಾಸ್ತಿ ಕೇಸಸ್ಗಳು ಬರುತ್ತೆ. ಆ್ಯಂಡ್ ರಿಲೇಶನ್ಶಿಪ್ ಪ್ರಾಬ್ಲಮ್ಗಳ ಬಗ್ಗೆನೇ ತುಂಬ ಜಾಸ್ತಿ ಜನ ಕಷ್ಟಪಡ್ತಾ ಇದ್ದಾರೆ. ಒಂದು ಪ್ರೀತಿ ಮಾಡಿರ್ತಾರೆ, ಆ ಎಮೋಷನ್ಸ್ನ ಹೀಲ್ ಮಾಡ್ಕೊಳಕ್ಕಾಗ್ದೇನೆ ಇಮಿಡಿಯೇಟಾಗಿ ಬೇರೆ ಒಂದು ಪರ್ಸನ್ ಜೊತೆ 1-2 ದಿನ ಚೆನ್ನಾಗಿ ಮಾತಾಡಿದ್ರು ಅಂತ ಆ ಒಂದು ಪರ್ಸನ್ಗೆ ಮತ್ತೆ ಅಟ್ರಾಕ್ಟ್ ಆಗುವಂಥದ್ದು. ಹಳೆ ಗಾಯ ಮಾಸಿರೋದಿಲ್ಲ, ಹೊಸ ಗಾಯನ ಮತ್ತೆ ಮಾಡ್ಕೊಂಬಿಟ್ಟಿರ್ತೀರ. ಆ್ಯಂಡ್ ಕೆಲವರು ಅದೇ ರೀತಿಯಲ್ಲೇ ಆಗಿದೆ. ಎಷ್ಟೋ ಒಳ್ಳೆ ಅವಕಾಶಗಳು ಬಂದ್ರೂ ಕೈ ಜಾರಿ ಹೋಗಿದೆ ಅಂತ ಹೇಳ್ಬಹುದು. ಬಟ್ ದಿಸ್ ಈಸ್ ಅ ಹೈ ಅಲರ್ಟ್ ಮೆಸೇಜ್ ನಿಮಗಾಗಿ. ನೀವು ಹೀಲ್ ಆಗದೆ, ನಿಮ್ಮ ಓನ್ಸ್ ಹೀಲ್ ಆಗದೆ, ನಿಮ್ಮ ಗಾಯಗಳು ಮಾಯದೆ ಯಾವುದು ವರ್ಕ್ ಆಗಲ್ಲ. ಆಗಿರೋ ಗಾಯಕ್ಕೆ ಪದೇ ಪದೇ ನಾವು ಕೆರಿತಾ ಇದ್ರೆ ಇನ್ನು ನೋವಾಗತ್ತೆ ಹೊರತು ಮಾಯೋದಿಲ್ಲ. ಸೊ ಅದನ್ನ ಹಾಗೆ ಬಿಟ್ಬಿಟ್ರೆ ಅದೇ ಹೀಲ್ ಆಗಿ ಒಣಗಿ ಉದುರು ಹೋಗುತ್ತೆ. ಹಾಗೆ ಇದನ್ನು ಕೂಡ ಅವ್ರು ಮಾತಾಡ್ತಾ ಇಲ್ಲ ಯಾಕಿದ್ದಾರೆ, ಹಾಗಿದ್ದಾರೆ, ಹೀಗಿದ್ದಾರೆ ಅಂತ ನೀವು ಡೆಸ್ಪರೇಟ್ ಆದ್ರೆ ಡಾರ್ಲಿಂಗ್, ಅವ್ರ ಪಾಡಿಗೆ ಅವ್ರು ಸುಮ್ಮನೆ ಇರ್ತಾರೆ. ಅಲ್ಟಿಮೇಟ್ಲಿ ಅನುಭವಿಸೋದು ನೀವು. ಅದನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಬೇಜಾರಾಗಿದ್ದೀರಾ, ನಿಮಗೋಸ್ಕರ ನೀವೇನು ಮಾಡ್ಕೊಳ್ತಾ ಇಲ್ಲ ಅಂತಂದ್ರೆ ಹೌ ಇಟ್ ಇಸ್ ಪಾಸಿಬಲ್? 2025 ಎಂಡ್ ಆಗ್ತಾ ಬಂತು. ಇನ್ನು ಒಂದು 10 days ಅಲ್ಲಿ 25 is ಎಂಡ್. ರೆವಲ್ಯೂಷನ್ಸ್ ಏನ್ ಪ್ಲಾನ್ ಮಾಡಿದ್ದೀರಾ 2026ಗೆ? ಅಗೇನ್ ಈ ಒಂದು ಪರ್ಸನ್ನೇ ನೀವು ಮುಂದೆ ಇದೇ ಓಣ್ಣ ನೆಕ್ಸ್ಟ್ ಇಯರ್ಗೂ ತಗೊಂಡು ಹೋಗ್ತೀರಾ, ಅಥವಾ ಏನೋ ಒಂದು ಡಿಸಿಷನ್ಗೆ ಬರ್ತೀರಾ, ನೋ ಈ ವ್ಯಕ್ತಿ ಬೇಡ, ಐ ಹ್ಯಾವ್ ಟು ಬ್ರೇಕ್ ದಿಸ್ ಪ್ಯಾಟರ್ನ್ ಅಂತ ಕಟ್ ಮಾಡಿಕೊಂಡು ಹೊಸ ಬದುಕಿಗೆ ಕಾಲಿಟ್ಟು ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ತೀರಾ? ಥಿಂಕ್ ಮಾಡಿ. ಬರೀ ಇದೇ ಸೇಮ್ ಲೂಪ್ ಪೋಲಲ್ಲೇ ಇದ್ದು ಅಳ್ತಾ ಕೊರಗ್ತಾ, ನೋ, ಯು ಡೋಂಟ್ ಡಿಸರ್ವ್ ದಿಸ್. ನೀವು ಯಾರು ಡಿಸರ್ವ್ ಆಗಲ್ಲ, ಯಾರು ಅಳತಾ ಕೂಡೋದಕ್ಕೆ ಡಿಸರ್ವ್ ಇಲ್ಲ. ಆ್ಯಂಡ್ ಮೋರ್ ಓವರ್ ಇಲ್ಲಿ ಕೆಲವರು 10 ವರ್ಷ, 5 ವರ್ಷ, 4 ವರ್ಷ, 8 ವರ್ಷದಿಂದ ನೀವು ಈ ಒಂದು ಪಾರ್ಟ್ನರ್ಗೆ ಕಾಯ್ತಾ ಇದ್ದೀರಾ. ಆ್ಯಂಡ್ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್ ಲಿಟ್ರಲಿ. ನೀವು ಬೇಕು ಅಂತಂದ್ರೆ ಯಾವುದೇ ಒಂದು ವ್ಯಕ್ತಿ ವಾಪಸ್ ಬರಬೇಕು ಅಂತಂದ್ರೆ ಜಸ್ಟ್ 3 months, ಆ 3 ತಿಂಗಳು ಆದ್ಮೇಲೂ ಈ ವ್ಯಕ್ತಿ ಬಂದಿಲ್ಲ ಅಂತಂದ್ರೆ ಸೊ ಬೆಟರ್ ಇಫ್ 1 ವರ್ಷಕ್ಕಿಂತನೂ ಜಾಸ್ತಿ ನೀವು ವೇಟ್ ಮಾಡಿದ್ದೀರಾ, ತುಂಬ ಟೈಮ್ ವೇಸ್ಟ್ ಮಾಡಿದ್ದೀರಾ. ಬೇರೆ ಬೇರೆ ಅಪರ್ಚುನಿಟೀಸ್ಗಳು ಬರ್ತಾ ಇದೆ, ಕೆಲವರು ಸಿಂಗಲ್ಸ್ ಇದ್ದೀರಾ, ಮ್ಯಾರೇಜ್ ಪ್ರಪೋಸಲ್ಸ್ ಬರ್ತಾ ಇದೆ, ಒಳ್ಳೊಳ್ಳೆ ಪ್ರೊಫೈಲ್ಗಳು ಬರ್ತಾ ಇದೆ. ಬಟ್ ಸ್ಟಿಲ್ ಈ ಒಂದು ಪರ್ಸನ್ಗೆ ಇವಾಗ ವೇಟಿಂಗ್ ಅಂತಂದ್ರೆ ಆಸ್ ಈ ಪರ್ಸನ್ನೇ ಹೀಲ್ ಇಲ್ಲ, ಈ ಪರ್ಸನ್ನೇ ಬರ್ಡನ್ ಫೀಲ್ ಆಗ್ತಾ ಇದ್ದಾರೆ. ಆ್ಯಂಡ್ ಈ ಪರ್ಸನ್ನೇ ಎಂಟಿ ಕಪ್ಪಲ್ಲಿದ್ದಾರೆ. ನಿಮಗೇನು ಫೀಲ್ ಮಾಡ್ತಾರೆ ಅವರು? ಆ್ಯಂಡ್ ಅಗೇನ್ ನೀವು ಕೂಡ ಎಂಟಿ ಕಪ್. ನೀವು ಇವ್ರಿಗೇನು ಪೋರ್ ಮಾಡ್ತೀರಾ? ನೀವು ಖಾಲಿ, ಅವರು ಖಾಲಿ. ಸೊ ಖಾಲಿ ಇದ್ದಾಗ ಅಲ್ಲಿ ಖಾಲಿನೇ ಇರುತ್ತೆ, ಅಲ್ಲಿ ಏನು ಹೊಸದು ಇರೋದಿಲ್ಲ. ಸೊ ಬೆಟರ್ ಫಿಲ್ ಯುವರ್ ಕಪ್ ವಿತ್ ಲವ್, ರೆಸ್ಪೆಕ್ಟ್. ಯು ಡಿಸರ್ವ್ ಇಟ್ ಗೈಸ್. ಓಕೆ, ಸೊ ಇದಾಗಿತ್ತು. ಬಿ ಕ್ರಿಸ್ಟಲ್ ಕ್ಲಿಯರ್ ಫಾರ್ ವಾಟ್ ಯು ವಾಂಟ್. ಕ್ಲಾರಿಟಿ ಲೈಫಲ್ಲಿ ತುಂಬ ಬೇಕು. ಕ್ಲಿಯರ್ ಕ್ವಾರ್ಟ್ಸ್ನ ನೀವು ಯೂಸ್ ಮಾಡಿ, ಅಥವಾ ಮೂನ್ ಸ್ಟೋನ್ನ ನೀವು ಯೂಸ್ ಮಾಡೋದಕ್ಕೆ ಶುರು ಮಾಡಿ. ಸೊ ದಟ್ ಇದರಿಂದ ನಿಮ್ಮ ಒಂದು ಕ್ಲಾರಿಟಿಯಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಕ್ಲಾರಿಟಿ ಸಿಗೋಕ್ಕೆ ಶುರು ಆಗುತ್ತೆ. ಲೈಫ್ ಡಿಸಿಷನ್ಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ರೋಸ್ ಕಾರ್ಡ್ಸ್ ಯೂಸ್ ಮಾಡಬಹುದು, ಅಥವಾ ಕ್ಲಿಯರ್ ಕಾರ್ಡ್ಸ್ ನಿಮ್ಮ ಒಂದು ಕರ್ಮಗಳನ್ನ ಕ್ಲಿಯರ್ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಡಿಸಿಷನ್ ಮೇಕಿಂಗಲ್ಲಿ ಸಪೋರ್ಟ್ ಮಾಡುತ್ತೆ. ಮೈಂಡ್ನ ಬ್ಯಾಲೆನ್ಸ್ ಮಾಡುತ್ತೆ. ಕ್ರೌನ್ ಚಕ್ರನೂ ಕೂಡ ಬ್ಯಾಲೆನ್ಸ್ ಮಾಡುತ್ತೆ, ಹೀಲ್ ಮಾಡುತ್ತೆ ಇದು. ಸೊ ಯು ನೀಡ್ ದಟ್. ಕ್ಲಿಯರ್ ಕಾರ್ಡ್ಸ್ ನಿಮಗೆ ಬೇಕು. ಸೊ ಎನರ್ಜೀಸ್ ಅದು ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಯೂಸ್ ಕ್ಲಿಯರ್ ಕಾರ್ಡ್ಸ್ ಬ್ರೇಸ್ಲೆಟ್ಸ್ ಆರ್ಡರ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನ್ ಇರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಕ್ಲಿಯರ್ ಕಾರ್ಡ್ಸ್, ರೋಸ್ ಕಾರ್ಡ್ಸ್, ಮೂನ್ ಸ್ಟೋನ್ ಅಥವಾ ಲ್ಯಾಪಿಸ್ ಲಜುಲಿ. ಸೊ ಥ್ರೋಟ್ ಚಕ್ರ ಕೆಲವೊಂದು ಬ್ಲಾಕ್ ಇದೆ. ಸೊ ದಟ್ಸ್ ದ ರೀಸನ್ ನಿಮ್ಮ ಟ್ರೂತ್ನ ನೀವು ಮಾತಾಡೋಕೆ ಆಗ್ತಾ ಇಲ್ಲ. ಲ್ಯಾಪಿಸ್ ಲಜುಲಿನ ನೀವು ಯೂಸ್ ಮಾಡಿ. ಸೊ ಈ ಇಷ್ಟು ಕ್ರಿಸ್ಟಲಲ್ಲಿ ಯಾವುದಾದ್ರೂ ಒಂದು ಕ್ರಿಸ್ಟಲ್ನ ನೀವು ಯೂಸ್ ಮಾಡಬಹುದು, ಜಸ್ಟ್ ಟು ಗೆಟ್ ಬೆಟರ್, ಜಸ್ಟ್ ಟು ಗೆಟ್ ಸಪೋರ್ಟ್ ಆ್ಯಂಡ್ ಇದೆಲ್ಲದರಿಂದ ಹೊರಗೆ ಬರೋದಕ್ಕೆ. ಸೊ ಇದಾಗಿತ್ತು ನಿಮ್ಮ ಒಂದು ರೀಡಿಂಗ್. ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.